ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇದೊಂದು ಹೊಸ ವಿಡಿಯೋ. ನನ್ನ ಎಕ್ಸಾಮ್ಸ್ ಮಧ್ಯದಲ್ಲಿ ಒನ್ ಡೇ ನಮ್ಮ ಪಾಪು ಜೊತೆ ನಮ್ಮ ಅಕ್ಕನ ಜೊತೆ ನಾನು ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀವಿ. ಫಸ್ಟು ಕಾರ್ ಆಗಿರ್ಬೋದು, ಗಾಡಿ ಏನು ಎತ್ಕೊಂಡ್ರು ಫಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪೆಟ್ರೋಲ್ ಅಥವಾ ಡೀಸೆಲ್ ಏನು ಹಾಕಿಸ್ತಿರೋ ಅದನ್ನು ಹಾಕಿಸ್ಬೇಕು. ಇಲ್ಲಿವಾಗ ನಾವು ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಪಯಣನ ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ವಿ. ನನ್ನ ಹತ್ರ ನಮ್ಮ ಪಾಪು ಹೋಲ್ ನೈಟ್ ಇದ್ದ. ಸೊ ನೇನೆಲ್ಲ ಮಾಡ್ದ, ಹೆಂಗೆಲ್ಲ ಇದ್ದ, ಆರಾಮಾಗಿದ್ದ, ಏನು ಅಂತೆಲ್ಲ ಕೂಡ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಎದ್ದಿದ್ದಾನೆ. ನನ್ನ ತಮ್ಮ ಹಿಂದಕ್ಕೆ ಬಂದ. ನಾವು ಹೋಗ್ತಿರೋದು ಬಂದು ವಿನೋವಾ ಕಾರ್, ಗೊತ್ತಿರುತ್ತಲ್ಲ 3 ಲೈನ್ ಇರುತ್ತೆ ಇನ್ನೋವಾ ಕಾರಲ್ಲಿ. ಸೊ ಹಂಗೆ ನಾವು ಲಾಸ್ಟಿಗೆ ಕೂತಿದ್ವಿ, ನಾನು ನನ್ನ ತಮ್ಮ. ಸೊ ಇವಾಗ ನಮ್ಮ ಪಾಪು ಇರೋದ್ರಿಂದ ನಾವು ಎಲ್ಲೇ ಹೋದ್ರು ಒಂದು ಸೀಟ್ ಖಾಲಿ ಇರುತ್ತೆ. ಲೈಕ್ ಹಿಂದೆಗಡೆ ಇಬ್ಬರು, ಮುಂದೆಗಡೆ ಮಧ್ಯದಲ್ಲಿ 3 ಜನ, ಫ್ರಂಟಲ್ಲಿ ಇಬ್ಬರು, ಆ ಥರ ಕೂತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹಿಂದೆಗಡೆ ಇಬ್ಬರು ಇರೋದ್ರಿಂದ ಅಲ್ಲಿ ಆಟ ಆಡ್ಬೋದು, ಅವನು ಎಂಜಾಯ್ ಮಾಡ್ಬೋದು. ಸೊ ನಮ್ಮ ಹತ್ರ ಕರ್ಕೊಂಡ್ರಿ. ಇವಾಗ ಅವನು ಮೇಲ್ಗಡೆ ಕೈ ಹಿಡ್ಕೊಂಡು ನೋಡಿ ನಗ್ತಾ ಇದ್ದಾನೆ. ಕರೆಕ್ಟಾಗಿ ನಾವು ಸಿಟಿ ಲಿಮಿಟ್ಸ್ ಎಲ್ಲ ಬಿಟ್ಟು ಆಚೆಗಡೆ ಹೋಗೋ ತನಕ ಅವನು ಎದ್ದಿದ್ದ ಆ್ಯಂಡ್ ಅವನು ಆಟ ಆಡ್ತಾ ಇದ್ದ. ಒಂದು ಕಡೆ ನಾನು, ಇನ್ನೊಂದು ಕಡೆ ನನ್ನ ತಮ್ಮ ಇದ್ದ. ಸೊ ಹಂಗಾಗಿ ನನ್ನ ತಮ್ಮಂದು ಉಡ್ಡಿದ್ದು ಮುಂದೆಗಡೆ ದಾರೆಲ್ಲ ಇಟ್ಕೊಂಡು ಹೇಳ್ಕೊಂಡು ಆಟ ಆಡಿಕೊಂಡು, ಮತ್ತು ಹಿಂದೆಗಡೆ ಹೋಗೋ ಲೈಟ್ಸ್, ಗಾಡಿಗಳದ್ದೆಲ್ಲ ಲೈಟ್ಗಳೆಲ್ಲ ಕೂಡ ನೋಡಿಕೊಂಡು ಈ ವಾಸ್ ಎಂಜಾಯಿಂಗ್ ದ ರೈಡ್. ಅವನಿಗಂತೂ ಕಾರಲ್ಲಿ ಓಡಾಡಿ ಚೆನ್ನಾಗಿ ಅಭ್ಯಾಸ ಆಗಿದೆ ಈ ಥರ ಎಲ್ಲ ಹೊರಗಡೆ ಹೋಗಿ ಎಲ್ಲ. ಸೊ ಯೂಸ್ ಟು ಅಡ್ಜಸ್ಟ್ ಟು ಇಟ್. ಅವ್ನಿಗೇನು ಪ್ರಾಬ್ಲಮ್ ಇಲ್ಲ, ಅವ್ನು ನೀಟಾಗಿ ಅಡ್ಜಸ್ಟ್ ಆಗ್ತಾನೆ. ಸೊ ಹಂಗಾಗಿ ಆರಾಮಾಗಿ ಆಟ ಆಡಿಕೊಂಡು ಸಿಟಿ ಎಲ್ಲ ಬಿಟ್ಟು ಹೋಗೋ ತನಕ ಈ ವಾಸ್ ಎಂಜಾಯಿಂಗ್ ವಿತ್ ಅಸ್. ಅದೇ ರೀತಿ ನಮಗೂ ಕೂಡ ಜರ್ನಿ ತುಂಬ ಸ್ಮೂತಾಗಿ ಹೋಗ್ತಿದೆ. ಸೊ ಆರಾಮಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಇವಾಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಈ ಥರ ನಿಂತ್ಕೊಂಡ್ಬಿಟ್ಟು ನೋಡಿ, ಈ ಥರ ಲೈಟ್ಸ್ಗಳನ್ನೆಲ್ಲ ಕೂಡ ನೋಡ್ತಾನೆ. ಅಷ್ಟರಲ್ಲಿ ನಾವು ಸಿಟಿ ಬಿಟ್ಟು ಆಚೆ ಹೋದ್ವಿ ಅಲ್ಲ, ಹೋಗೋಷ್ಟರಲ್ಲಿನೇ ಅವನು ಮಲ್ಕೊಂಬಿಟ್ಟ. ನೀಟಾಗಿ ನಾನು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಬಿಟ್ಟಿದ್ದೆ ಪಾಪುನ. ಬಿಕಾಸ್ ಅವನಿಗೆ ಕಂಫರ್ಟ್ ಇರಬೇಕಲ್ಲ, ಅವ್ನು ಕಂಫರ್ಟ್ ಇದ್ದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ನನ್ನ ತೊಡೆ ಮೇಲೆ ಪಾಪುನ ಮಲಗಿಸ್ಕೊಂಬಿಟ್ಟಿದ್ದೆ. ಅದೇ ರೀತಿ ತೊಡೆ ಮೇಲೆ ಚೆನ್ನಾಗಿ ಅವನು ನಿದ್ದೆ ಹೋದ. ನಾವು ರೀಚ್ ಆಗೋ ತನಕ ಈ ಸ್ಲೆಪ್ಟ್ ವೆರಿ ವೆಲ್. ಇನ್ನೇನು ನಾವು ನಮ್ಮ ಲೊಕೇಶನ್ನಿಗೆ ರೀಚ್ ಹತ್ತತ್ರ ಬಂದಿದ್ದೀವಿ. ಈಗಲೂ ಅವನು ಮಲ್ಕೊಂಡಿದ್ದಾನೆ. ನಾವೆಲ್ಲ ಕೂಡ ಫ್ರೆಶ್ ಎಲ್ಲ ಆಗಿ ಅವನನ್ನು ಅಷ್ಟರಲ್ಲಿ ಎದ್ದಿದ್ದಾದಮೇಲೆ ಅವನು ಕೂಡ ಫ್ರೆಶ್ ಎಲ್ಲ ಕೂಡ ಮಾಡಿ ಹೋದ್ವಿ. ಎಲ್ಲಿಗೆ ಹೋದ್ವಿ ಏನು ಅಂತೆಲ್ಲ ಕೂಡ ನಿಮಗೂ ಗೊತ್ತಾಗಬೇಕಂದ್ರೆ ವೀಡಿಯೋನ ನೋಡ್ತೀರಿ. ಇದೆಲ್ಲ ಗಾಡ್ ಸೆಕ್ಷನ್ ಆಗಿರೋದ್ರಿಂದ ಕರ್ವ್ಸ್ಗಳು ಆ ಥರ ಎಲ್ಲ ಜಾಸ್ತಿನೇ ಇತ್ತು. ಸೊ ಹಂಗಾಗಿ ನಿಮ್ಮ ಜೊತೆನೂ ಕೂಡ ವೀಡಿಯೋನ ಮಾಡಿಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹತ್ತತ್ರ ಒಂದು 3 o'clock ತನಕ ಕಾರು ಕೂಡ ಬೆಚ್ಚಗಿತ್ತು. 3 o'clock ಆದಮೇಲೆ ಮಂಜೆಲ್ಲ ಬೀಳಕ್ಕೆ ಸ್ಟಾರ್ಟ್ ಮಾಡಿ ಲಿಟ್ರಲಿ ಚಳಿ ಹತ್ಕೊಂಡ್ಬಿಡ್ತು. ಆವಾಗ ಸ್ವೆಟರ್ಗಳೆಲ್ಲ ತೆಗ್ದಿಕ್ಕಿರೋದೆಲ್ಲ ಕೂಡ ಹಾಕ್ಕೊಂಡು ಕಾರಲ್ಲಿ ಕೂತ್ಕೊಂಡ್ವಿ. ಎಲ್ಲೂ ವಿಂಡೋ ತೆಗ್ದಿಲ್ಲ ಅಂದರೂ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಷ್ಟರಲ್ಲಿ ನಮ್ಮ ಪಾಪನ ಆರಾಮಾಗಿ ಅವನು ಕೂಡ ನೀಟಾಗಿ ಪ್ಯಾಕೆಲ್ಲ ಮಾಡಿ ಅವನ್ನ ನೀಟಾಗಿ ಮಲಗಿಸ್ಕೊಂಡು, ಅವನು ಮಲ್ಕೊಂಡಿದ್ದಾನಲ್ಲ, ಆರಾಮಾಗಿ ಮಲ್ಕೊಂಡಿದ್ದ. ಇನ್ನು ನಾವು ಹೋಗೋಣ ಲೊಕೇಶನ್ಗೆ ಅಂತ ಅಂದ್ಬಿಟ್ಟು ನಾವೆಲ್ಲಿಗೆ ಹೋಗಿದ್ದು ಏನು ಅಂತೆಲ್ಲ ಗೊತ್ತಾಗಬೇಕಂತಂದರೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಿ. ಆ್ಯಂಡ್ ನಿಮಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಫೈನಲಿ ನಾವಿವಾಗ ಲೊಕೇಶನಿಗೆ ಬಂದ್ವಿ. ಸೊ ಬಂದು ಇಲ್ಲಿ ಫಸ್ಟ್ ರೂಮ್ ಮಾಡಿ ಫ್ರೆಶ್ ಎಲ್ಲ ಆಗಬೇಕಲ್ಲ. ಸೊ ಹಂಗಾಗಿ ಫ್ರೆಶ್ ಎಲ್ಲ ಕೂಡ ಆಗಿಬಿಟ್ಟು ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಬಂದು ದೇವಸ್ಥಾನ ಹತ್ರ. ಅಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಮಗೆ ಇಲ್ಲಿ ಸ್ವಲ್ಪ ಅರಿಬರಿ ಇತ್ತು ಫ್ರೆಶ್ ಎಲ್ಲ ಆಗಿ ಬರೋದಕ್ಕೆ. ಸೊ ನಾನು ಅಲ್ಲೆಲ್ಲ ಏನು ವೀಡಿಯೋ ಮಾಡೋದು ಅಂತ ಮಾಡಲಿಲ್ಲ. ಇವಾಗ ಆಲ್ರೆಡಿ ನಾವು ದೇವರ ಸನ್ನಿಧಾನದಲ್ಲಿದ್ದೀವಿ. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಆಲ್ರೆಡಿ 5:30 ಆಗಿದೆ. ಫ್ರೆಶ್ ಎಲ್ಲ ಕೂಡ ಆಗಿ ಸ್ನಾನ ಎಲ್ಲ ಕೂಡ ಮುಗಿಸಿ ಯಾರಿಂದ ಲೊಕೇಶನ್ ಎಲ್ಲಿ ಏನು ಅಂತೆಲ್ಲ ಕೂಡ ಹೇಳ್ತೀನಿ. ಮತ್ತು ಯಾರಿಗಾರು ಗೊತ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ದೇವಸ್ಥಾನ ಓಕೆ. ಪೂಜೆ ಇಲ್ಲ, ಮಾಮೂಲಿ ಅಷ್ಟೇ. 4 ಮಾಳ 300 ರೂಪಾಯಿ ಕೊಟ್ಟವ್ರಾ ವಾಪಸ್ಸು? ಹಾಂ ಬರ್ರಿ. ಸರಿ ಅಲ್ಲ ಅಲ್ಲಿಗೆ. ಹಾಂ ಕಾರಲ್ಲೇ ಐತೆ, ಜೊತೆಲಿ ಹೋಗೋಣ ಬರ್ರಿ. ಈಗ ನಾವು ಬಂದಿರೋದು ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ. ಆಲ್ರೆಡಿ ದರ್ಶನಕ್ಕೆಲ್ಲ ಕೂಡ ಸ್ನಾನ ಎಲ್ಲ ಕೂಡ ಮುಗಿಸಿ ಹೂವು ಎಲ್ಲ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಅಂದ್ಕೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ತೊಗೊಂಡಂಥ ಕ್ಲಿಪ್ಪಿಂಗ್. ಸೊ ಅದಕ್ಕೂ ಒಳಗಡೆ ಎಲ್ಲ ವೀಡಿಯೋ ಅಲೌಡ್ ಇಲ್ಲ. ನಿಮಗೂ ಕೂಡ ಅದು ಗೊತ್ತು. ಎಲ್ಲಿ ತನಕ ಮಾಡೋಕ್ಕಾಗುತ್ತೋ ಅಲ್ಲಿ ತನಕ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಾವು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಕಮ್ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ದರ್ಶನ. ನಾವಿವಾಗ ಕುಕ್ಕೆಯಲ್ಲಿದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯದ ದರ್ಶನದಲ್ಲಿದ್ದೀವಿ. ಸೊ ಇಲ್ಲಿ ನೋಡಿ ನಮ್ಮ ಪಾಪು. ಕಮ್ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ದರ್ಶನ. ಬೆಳಗ್ಗೆ
ಪ್ರತಿದಿನ 6 ಗಂಟೆಗೆ ದರ್ಶನದ ಡೋರ್ ಓಪನ್ ಮಾಡ್ತಾರೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ನಿಂತಿದ್ವಿ, ಹಂಗಾಗಿ ಫಸ್ಟೇ ಹೋಗಿ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಬಂದ್ವಿ. ನಮ್ಮ ಪಾಪು ಎಲ್ಲ ಟೈಮು ನಿದ್ದೆ ಮಾಡ್ತಾನೆ. ಕರೆಕ್ಟಾಗಿ ದರ್ಶನಕ್ಕೆ ಹೋಗಬೇಕು ಅನ್ನೋ ಟೈಮ್ ಕರೆಕ್ಟಾಗಿ ಎದ್ಬಿಟ್ಟ. ಅವನು ಕೂಡ ನೀಟಾಗಿ ದೇವ್ರನ್ನೆಲ್ಲ ಕೂಡ ನೋಡಿಕೊಂಡು ಬಂದ್ವಿ. ಅದೇ ರೀತಿ ನಾನು ಕೂಡ ನೀಟಾಗಿ ದೇವ್ರನ್ನೆಲ್ಲ ಕೂಡ ನೋಡಿಕೊಂಡು ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ತೊಗೊಂಡು ಹಾಗೆ ದೇವಸ್ಥಾನದ ಮೇಲಿರೋಂಥ ಕಲಶನೆಲ್ಲ ಕೂಡ ನೋಡಿಕೊಂಡು ಇವಾಗ ಆಚೆಗೆ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಈ ಒಂದು ಮುಖಾಂತರ. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಮಂಚೆಲ್ಲ ಇಳಿದಿರೋ ಸ್ವಲ್ಪ ಬಿಟ್ಟು ಸ್ವಲ್ಪ ಬೆಳಕಾಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಒಂದು ವೀಡಿಯೋ ಮತ್ತು ಫೋಟೋಸ್ ಎಲ್ಲ ನಮ್ಮ ಪಾಪು ಜೊತೆ ಎಲ್ಲ ಕೂಡ ನಾನು ತೊಗೊಂಡೆ. ಬಿಕಾಸ್ ಇವನ ಜೊತೆ ಹೋದ್ಮೇಲೆ ಇಟ್ಸ್ ಮ್ಯಾಂಡೇಟರಿ ಅಲ್ಲ. ಸೊ ಅವನ ಜೊತೆ ವೀಡಿಯೋಸ್ ಫೋಟೋಸ್ ಎಲ್ಲ ಕೂಡ ತೊಗೊಂಡು ಕುಕ್ಕೆಯಲ್ಲಿ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಬಂದು ಇಟ್ಸ್ ಲೈಕ್ 7 ಆಗಿದೆ. ದರ್ಶನ ಎಲ್ಲ ಕೂಡ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. ಇವ್ನು ನನ್ನ ಸ್ಪೆಕ್ಸೆಲ್ಲ ಆಟಾಡ್ತಾವ್ ಹುಡುಗ. ನಾನು ನಿಮ್ಮ ಹತ್ರ ಹೇಳಿದಾಗೆ ದರ್ಶನ ಕೂಡ ಚೆನ್ನಾಗಿಯೇ ಆಯಿತು. ಆ್ಯಂಡ್ ಇವಾಗ ನಾನು ವೀಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೀನಿ ವಾಪಸ್ ಕಾರ್ ಹತ್ರ. ನಾನು ಹಾಕಿರೋದು ಬಂದು ಪಿಂಕ್ ಕಲರ್ ಕುರ್ತಿ ಸೆಟ್. ಇದು ಕಂಪ್ಲೀಟ್ ಎಲ್ಲ ಪಿಂಕ್ ಕಲರ್ ಇತ್ತು. ಸೊ ಹಂಗೆ ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಹೀಗೆ ಮಾತಾಡಿಕೊಂಡು ನಾವು ಐ ಆಮ್ ಗೋಯಿಂಗ್ ಬ್ಯಾಕ್. ಹಂಗೆ ಅಷ್ಟರಲ್ಲಿ ನಿಮಗೆ ಮಿಸ್ ತಾತನ ನೋಡಿಸ್ದೆ. ಅದಾದಮೇಲೆ ನೀವೇದು ಮತ್ತು ನಮ್ಮ ಅಕ್ಕ. ಸೊ ಬನ್ನಿ ಇವಾಗ ಹೋಗೋಣ. ಈಗ ನಾವು ಕಾರಲ್ಲಿ ವಾಪಸ್ ನಮ್ಮ ಪಯಣ ಬೆಂಗಳೂರು ಕಡೆಗೆ ಕುಕ್ಕೆಗೊಂದಕ್ಕೆ ಹೋಗಿದ್ದಿದ್ದು. ಸೊ ಹಂಗಾಗಿ ಕುಕ್ಕೆಯಲ್ಲಿ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು 7:15 ಆಚೆ ಕಡೆ ಬಂದ್ವಿ. 6 ಗಂಟೆಗೆ ಹತ್ತಿರ ದರ್ಶನಕ್ಕೆ ಹೋಗಿ ಎಲ್ಲ ನೀಟಾಗಿ 6:15 ಅನ್ಸುತ್ತೆ ಓಪನ್ ಆಗೋದು. ಸೊ 6:15 ಓಪನ್ ಆಯಿತು. 6 ಗಂಟೆಗೆ 6:15 ಓಪನ್ ಆಯ್ತಲ್ಲ. ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಹೋಗಿ ವಾಪಸ್ ಬರ್ತಾಯಿದ್ದೀವಿ. ಸೊ ಅಷ್ಟರಲ್ಲಿ ನಮ್ಮ ಪಾಪು ಎದ್ದಿದ್ನಲ್ಲ, ನೈಟೆಲ್ಲ ನನ್ನ ಹತ್ರನೇ ಇದ್ದ. ನೀಟಾಗಿ ನಿದ್ದೆ ಎಲ್ಲ ಕೂಡ ಮುಗಿಸಿದ್ನೆ. ಯಾವಾಗ ಅವ್ರ ಅಪ್ಪನ ಹತ್ರ ಇದ್ದಾನೆ. ಅಷ್ಟರಲ್ಲಿ ನಾವು ಕೂಡ ಇಲ್ಲೇನಂತಾರೆ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಕುಕ್ಕೆಯಿಂದ ವಾಪಸ್ ಬರ್ತಾಯಿದ್ದೀವಿ. ಆ್ಯಂಡ್ ನಾವು ಹೋದಾಗ ವೆದರ್ ಕೂಡ ಚೆನ್ನಾಗಿತ್ತು. ಒಂಥರ ಮಂಜು ವೆದರು, ಎಲ್ಲ ಕಡೆ ತುಂತುರು ಹನಿಗಳು ಮತ್ತು ಎಲ್ಲೆಲ್ಲಿ ಸ್ವಲ್ಪ ಬಂಡೆಗಳಿದೆ ಎಲ್ಲ ಕಡೆ ನೀರು ಹರಿತಾ ಇದ್ವು. ಅದನ್ನು ನೋಡೋದಕ್ಕೆಲ್ಲ ತುಂಬ ಸಕ್ಕತ್ತಾಗಿತ್ತು. ನಾನು ಕಾರ್ನ ಹಿಂದೆ ಗ್ಲಾಸಿಂದ ವೀಡಿಯೋ ಮಾಡಿರೋದಿದು. ಸೊ ಹಂಗಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತಾರೆ, ನೀವು ಹಿಂದೆಗಡೆ ವೀಡಿಯೋ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ನೇಚರ್ ಎಲ್ಲ ಕೂಡ ನೋಡೋಕ್ಕೆ ಎಂಜಾಯ್ ಮಾಡ್ಕೊತ ನಾವು ನಮ್ಮ ಪಯಣನ ಮುಂದುವರಿಸಿದ್ರಿ. ಅಷ್ಟರಲ್ಲಿ ನಮ್ಮ ಪಾಪು ನನ್ನ ಹತ್ರ ಬಂದ. ಸೊ ಇವಾಗ ಕುಕ್ಕೆಯಲ್ಲಿ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಬಂದು ಸ್ವಲ್ಪ ಮುಂದೆಗಡೆ ಬಂದು ಟೀ ಕುಡಿಯೋಕ್ಕಂತ ಹಾಕಿದ್ರು. ಸೊ ದೇ ಆರ್ ಗೋಯಿಂಗ್ ಆ್ಯಂಡ್ ದೇ ಆರ್ ಡ್ರಿಂಕಿಂಗ್ ದ ಟೀ. ಮತ್ತು ನಮ್ಮ ಅಕ್ಕ ಎಣ್ಣೆ ತಗೊಂಡು ಬರ್ತಾ ಇದ್ದಾಳೆ. ಈ ಸೈಡೆಲ್ಲ ಬೇರೆಲ್ಲನೂ ಫೇಮಸ್ ಎಲ್ಲ. ಸೊ ಹಂಗಾಗಿ ಹೊಳ್ಳಿ ತೊಗೊಂಡು ಬರ್ತಾವಳೆ. ವಿಕ್ಕಿ ಏನು ಬಿಡಮ್ಮ. ಆ್ಯಂಡ್ ನನ್ನ ಪಾಪಗೆ ಆಟ ಆಡೋಕ್ಕಿಲ್ಲ ವಸ್ತು ಸಿಕ್ತು. ಅವನ್ನೇ ಅವನು ಲೋಕದಲ್ಲಿ ಆಡೋದು. ನಮ್ಮ ಮಗ ಲೋಕದಲ್ಲಿ ನೋಡಿ. ನಿಂಚಮ್ಮ ಕಂದಮ್ಮ ನಿಂಚ ಕಂದ. ಏಕೆ ಆಯ್ತು ನನ್ನ ಮೇಲೆ ನಿಂಚ. ವೇಟ್ ಹಿಡ್ಕ. ಇಡಿಸ್ತೀನಿ. ಚಿಕ್ಕಿ ಇಡಿಸ್ತಾಳೆ ಕಂದ. ಅವನು ಹಿಡ್ಕೋಬೇಕಂತೆ ಅದನ್ನ. ಹಿಡ್ಕೊಳ್ಳೆ ಕಂದ, ಹಿಡ್ಕೋ. ಅಲ್ಲಿ ಹಿಡ್ಕೋ, ಚಿಕ್ಕಿನ ಬಿಟ್ಟು ಹಿಡ್ಕೋ. ಅಲ್ಲಿ ಅಮ್ಮ ನನ್ನ ಕೂದಲಲ್ಲ. ಚಿಕ್ಕಿ ಕೂದಲು ಬಿಡು ಬಾ. ಹಿಡ್ಕಲ್ಲ. ಓಲ್ಡ್ ಈ ಕಡೆ ಕೈಲಿ ಹಿಡ್ಕ. ಈ ಥರ ಸರ್ಕಸ್ ಕಾರ್ಗಳಲ್ಲಿ ನಾವು ಮಾಡೋದು. ದರ್ಶನ ಚೆನ್ನಾಗಾಯ್ತು ಸಲಿ. ಮೊನ್ನೆ ದರ್ಶನ ಚೆನ್ನಾಗೈತಲ್ಲ. ದರ್ಶನ ಕೂಡ ಚೆನ್ನಾಗಾಯ್ತು. ಇವತ್ತು ಡೇಟ್ 9. ಇವತ್ತು 999 ಪೋರ್ಟಲ್ ಓಡ್ತಿದೆ 9 ಸೀರೀಸಲ್ಲಿ. ಪಾಪ ಬಂದರು. ಎಲ್ಲರೂ ಟೀ ಕಾಫಿ ಕುಡಿತಾರೆ. ಸೊ ನಾನಂತೂ ನನಗೆ ಟೀ ಕಾಫಿ ಕುಡಿಯೋನೋ ಅಭ್ಯಾಸ ಇಲ್ಲ. ಅಷ್ಟರಲ್ಲಿ ಇವರು ಚಿಪ್ಸ್ ಅಂತಿದ್ದಾರೆ ಏನೇನೋ ತೊಗೊಂಡು ಬಂದಿದ್ರು ತಿನ್ನೋಕ್ಕೆ. ಹಂಗೆ ಕೊಟ್ಟರು. ನಾನು ನನ್ನ ತಮ್ಮ ಬೇರೆ ಮಲಗಿಬಿಟ್ಟಿದ್ದ. ನನ್ನ ಪಾಡಕ್ಕೆ ನಾನು ತಿನ್ಕೊಂಡಿದ್ದೆ. ನಮ್ಮ ಪಾಪಗೆ ಏನೇ ಇಟ್ಟರು ಎಷ್ಟು ರುಚಿ ನೋಡ್ತಾನೆ. ಚೆನ್ನಾಗಿದ್ರೆ ತಿಂತಾನೆ, ಇಲ್ಲ ಆಚೆ ಹೋಗಿತಾನೆ. ಸೊ ಹಂಗಾಗಿ ಅವ್ನಿಗೂ ತಿನ್ಸಿದ್ರು. ಒಂದು ಸ್ವಲ್ಪ ತಿನ್ಸಿದ್ರು ಅಷ್ಟೇ. ಜಸ್ಟ್ ಅವ್ನು ಟೇಸ್ಟ್ ನೋಡ್ದೆ ಅಷ್ಟೇ. ಅದಾದಮೇಲೆ ತಿರ್ಗಾ ನನ್ನ ಮೇಲೆ ಬಂದ. ಆ್ಯಂಡ್ ತಿರ್ಗಾ ಮಲ್ಕೊಂಡು ನಿದ್ದೆ ಹೋಗ್ತಾಯಿದ್ದೆ ನೋಡಿ. ಈ ರೀತಿ ಮಲ್ಕೊಂಡಿದ್ದಾನೆ ಪಾಪ ಅವನು.
ಅಷ್ಟರಲ್ಲಿ ನಾನು ಕೂಡ ನಿಮಗೆ ನೇಚರ್ನ ನೋಡಿಸ್ತಾ ಇದ್ದೀವಿ. ನೀವು ಕೂಡ ನೇಚರ್ನ ನೋಡಿ ಎಂಜಾಯ್ ಮಾಡಿ. ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಮ್ಮ ಪಯಣ. ಈಗ ನಮಗೆ ಟಿಫನ್ ತಿನ್ನಬೇಕಲ್ಲ, ಅಫ್ಕೋರ್ಸ್ ದರ್ಶನ ಆದಮೇಲೆ 7 ಕಾಲಾಗಿತ್ತಲ್ಲ. ಸೊ ಹಂಗಾಗಿ ಊಟ ಮಾಡಬೇಕು, ಟಿಫನ್ನ ತಿನ್ನಬೇಕು, ಊಟ ಅಲ್ಲ ಟಿಫನ್ ತಿನ್ನೋಕ್ಕೋಸ್ಕರ ಒಂದೊಳ್ಳೆ ಹೋಟೆಲ್ಗಳನ್ನ ನೋಡ್ಕೊಂಡು ಬರ್ತಾನೇ ಇದ್ವಿ. ಹಂಗೆ ದಾರಿಯಲ್ಲಿ ಒಂದು ಹೋಟೆಲ್ ಸಿಕ್ತು, ಅದಕ್ಕೆ ಹಾಕಿದ್ದೀವಿ. ಊಟ ಹೆಂಗಿತ್ತು ಏನು ಅಂತೆಲ್ಲ ಕೂಡ ನೀವು ವಿಡಿಯೋನ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಈ ಕಡೆ ಎಲ್ಲ ಯಾವ ಥರ ಇದೆ ಸುಬ್ರಹ್ಮಣ್ಯ ಸೈಡ್ ನೇಚರ್ ಎಲ್ಲ ಕೂಡ ಅಂತ ನೋಡಿ. ಮಂಗಳೂರು ನೇಚರ್ನ ಸ್ವಲ್ಪ ನೋಡೋಣ, ಸವಿಯೋಣ. ನಮ್ಮ ಬೆಂಗಳೂರು ಟ್ರಾಫಿಕ್ ಈ ಸೌಂಡಲ್ಲಿ ಕಳೆದೋಗಿರೋ ನಮಗೆ ಈ ಕಡೆ ಹಿಂಗೆ ನೋಡೋದು ವಾಸ್ ಟೋಟಲಿ ಡಿಫ್ರೆಂಟ್. ಒಂಥರ ಚೆನ್ನಾಗಿರುತ್ತಲ್ಲ ಅದು. ಈ ಒಂದು ವೆದರಲ್ಲೆಲ್ಲ ಕೂಡ ನೋಡೋಕ್ಕೆ ಸಖತ್ತಾಗಿರುತ್ತೆ. ಅಷ್ಟರಲ್ಲಿ ಎಲ್ಲ ಕಡೆ ನೀರೆಲ್ಲ ಹರಿತಾ ಇರುತ್ತಲ್ಲ, ನೋಡೋಕೆ ಚೆನ್ನಾಗಿತ್ತು. ಬನ್ನಿ ಇವಾಗ ಟಿಫನ್ ತಿನ್ನೋಣ. ಸೊ ಇಲ್ಲಿ ಊಟಕ್ಕೆ ಬಂದ್ವಿ, ಪ್ಯೂರ್ ವೆಜ್ ಹೋಟೆಲ್. ಎಲ್ಲೇ ಊಟ ಓನೇ ಕಂದ, ಏನು ಕಂದ ಮಗುಕ ಕೆತ್ಕ ಕೂದಲು ನನ್ನ ಕೂದಲು ಹೇಳ್ಕೊಂಡು ಹೋಯ್ತಾನೆ. ಇವಾಗ ಇಲ್ಲಿ ನಾವು ಲಂಚ್ಗಂತ ನಿಲ್ಲಿಸಿದ್ವಿ. ನಾನು ಪುರಿ ಆರ್ಡರ್ ಮಾಡಿದೆ, ಕೆಲವೊಬ್ರು ದೋಸೆ ಆರ್ಡ್ರ್ ಮಾಡಿದ್ರು, ಕೆಲವೊಬ್ರು ರೈಸ್ ಆರ್ಡ್ರ್ ಮಾಡಿದ್ರು, ಕೆಲವೊಬ್ರು ಇಡ್ಲಿ ಆರ್ಡರ್ ಮಾಡಿದ್ರು. ಸೊ ಲಿಟ್ರಲಿ ಹೇಳ್ತೀನಿ, ಇಲ್ಲಿ ಎಲ್ಲ ನನಗೆ ಫೀಲ್ ಆಗಿದ್ದೇನೆಂದರೆ ಇಲ್ಲಿಗಂತೂ ಓದೋರಂತೂ ತಿರ್ಗಾ ಹೋಗಲ್ಲ. ಸೊ ದೇ ಆರ್ ನಾಟ್ ವರಿಡ್ ಅಬೌಟ್ ದ ಕ್ವಾಲಿಟಿ ಅಥವಾ ಟೇಸ್ಟ್ ಆಫ್ ದ ಫುಡ್. ಸುಮ್ಮನೆ ಏನು ಬಂದು ಕೇಳ್ತಾರೆ, ಕೊಡಬೇಕು ಅಂತ ಕೊಡ್ತಿದ್ದಾರೆ ಅಂತ ಅನಿಸ್ತು. ಯೂಶ್ವಲಾಗಿ ನಾನು ಊಟ ಎಲ್ಲೂ ಜಡ್ಜ್ ಮಾಡಲ್ಲ. ಒನ್ ಆಫ್ ದ ಫುಡ್ ವಿಚ್ ಐ ಏಟ್ ದ ವರ್ಸ್ಟ್ ಅಂದರೆ ಅವತ್ತು ಅಲ್ಲಿ ತಿಂದಿರೋಂಥ ಊಟ ಅಂತ ಹೇಳ್ತೀನಿ. ಹೆಂಗಂದರೆ ನಾವು ರೇರಾಗಿ ಓಡಾಡ್ತಾ ಇರ್ತೀವಿ. ಸೊ ಎವ್ರಿ ಟೈಮ್ ನಾವೆಲ್ಲ ಅಲ್ಲಿ ಊಟ ತಿಂದಿರಲ್ಲ. ಸೊ ಹಂಗಾಗಿ ತಿನ್ಕೊಂಡು ಹೋಗ್ತಾ ಇರ್ತಾರೆ. ದೇ ವಿಲ್ ನಾಟ್ ಗಿವ್ ಎನಿ ರಿವ್ಯೂಸ್. ನಿಜ ಹೇಳ್ತೀನಿ, ಚಟ್ನಿ ಥರ ಇರಲಿಲ್ಲ, ಸಾಂಬಾರು ಥರ ಇರಲಿಲ್ಲ. ಇಡ್ಲಿ ಅಂತೂ ಒಂಥರ ಹುಳಿ ಬಂದುಬಿಟ್ಟಿತ್ತು, ಯಾವುದೋ ಹಿಟ್ಟಲ್ಲಿ ಇಡ್ಲಿ ಮಾಡಿರೋ ಥರ ಇತ್ತು. ಸೊ ಓಕೆ, ನೋ ಪ್ರಾಬ್ಲಮ್, ಏನೋ ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ತೆಪ್ಪಗೆ ದುಡ್ಡು ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಇವಾಗ ನಮ್ಮ ಪಾಪುಗೆ ಹೊಟ್ಟೆಗೆ ಊಟ ಹಾಕಬೇಕಲ್ಲ. ಸೊ ಹಂಗಾಗಿ ಗ್ಯಾಸ್ ಎತ್ಕೊಂಡು ಹೋಗಿರ್ತೀವಿ ನಮ್ಮ ಪಾಪುಗೆ ಸರಿ ಮಾಡೋಕ್ಕೆ. ಸೊ ಹಂಗೆ ಅವನಿಗೆ ಸರಿ ಎಲ್ಲ ಕೂಡ ಮಾಡಿ ಅವನಿಗೆ ತಿನ್ನಿಸ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಬೆಂಗಳೂರು ಕಡೆಗೆ ಬರ್ತಾಯಿದ್ದೀವಿ. ಇವಾಗ ಹೈವೇ, ಅಫ್ಕೋರ್ಸ್ ಬೆಂಗಳೂರಿಗಂದ್ರೆ ಹೈವೇ. ನೆಕ್ಸ್ಟು ಊಟಕ್ಕೆ ಮಧ್ಯಾಹ್ನ ಸ್ವಾತಿ ಗಾರ್ಡನ್ ನಮ್ಮ ಬೆಂಗಳೂರಲ್ಲಿರೋದು. ಇಲ್ಲಿ ಆರಾಮಾಗಿ ಲಂಚ್ನ ತೊಗೊಂಡು ಮುಗಿಸ್ಕೊಂಡು ವಾಪಸ್ ನಾವು ಮನೆಗೆ ಹೋದ್ವಿ. ನಾನು ಅಫ್ಕೋರ್ಸ್ ಸ್ವಾತಿ ಗಾರ್ಡನಲ್ಲಿ ಊಟ ಎಲ್ಲ ಟೇಸ್ಟ್ ಮಾಡಿದ್ದೆ. ಸೊ ಹಂಗಾಗಿ ಸ್ವಾತಿ ಗಾರ್ಡನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊಂಡು, ಬೆಳಗ್ಗೆ ಊಟ ಯಾರಿಗೂ ಇಷ್ಟ ಆಗಿಲ್ಲ, ಅಟ್ಲೀಸ್ಟ್ ಮಧ್ಯಾಹ್ನ ಆದರೂ ಚೆನ್ನಾಗಿರೋ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಫುಲ್ ಮೀಲ್ಸ್ ತೊಗೊಂಡು ಆರಾಮಾಗಿ, ನಿಜ ಹೇಳ್ತೀನಿ ಹೊಟ್ಟೆಗೆ ಊಟ ಜಾಸ್ತಿನೇ ಆಗೋಯ್ತು. ಅಂದರೂ ತೊಗೊಂಡಿರೋ ಊಟ ಬಿಡಬಾರ್ದು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಇವಾಗ ಮನೆಗೆ ಬಂದ್ವಿ. ಸೊ ಗೈಸ್, ಇವಾಗ ಟೈಮ್ ಬಂದು 2:15 ಆಗಿದೆ. ಇವಾಗ ಮನೆಗೆ ಬಂದ್ವಿ. ಆಲ್ರೆಡಿ ನೋಡ್ಬೇಕು, ಸುಮ್ಮನೆ ಎಲ್ಲ ತಂದೆಲ್ಲ ಇಲ್ಲಿ ಬಿಸಾಕ್ಬಿಟ್ಟು ಜೊತೆ ಸುಮ್ಮನೆ ಕುತ್ಕೊಂಡು ಆಟಾಡ್ತಾ ಇದ್ದೀನಿ. ಅಮ್ಮ ಸುಸ್ತು, ಟೈರ್ಡ್ ಆಗೋಯ್ತು, ಬರೀ ಕುಕ್ಕೆಗೆ ಅಷ್ಟೇ ಹೋಗಿದ್ದು. ಸೊ ಹಂಗಾಗಿ ಹೋಗಿ ವಾಪಸ್ಸು ಮನೆಗೆ ಬಂದ್ರಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇಷ್ಟ ಆಗಿದೆ ಏನು ಮಾಡಬೇಕು ಬೇಬಿ? ಪಾಪ ನೋಡಿ ಆಟ ಆಡ್ತಿರೋದು. ಅವನಿಗೆ ಏನಂದರೆ ನಿನ್ನೆಯಿಂದ ನಿನ್ನೆ ನೈಟ್ 11 ಗಂಟೆಯಿಂದನೇ ಎತ್ಕೊಂಡಿರೋದೆ, ನಮ್ಮ ಮೇಲೆ ಮಲ್ಕೊಂಡಿರೋದು ಅಥವಾ ಕಾರಲ್ಲಿ ಸೀಟ್ ಮಧ್ಯೆ ಮಲ್ಕೊಂಡಿರೋದೆ. ಅವನಿಗೆ ಕೆಳಗಡೆ ಎಲ್ಲ ಹಾಕಿ 24 ಅವರ್ ಅಲ್ಲ, ಒಂದು ಅಪ್ರಾಕ್ಸಿಮೇಟ್ ಅಂತಂದ್ರು ಇಟ್ಸ್ ಬೀನ್ 18 hours. ನಿನ್ನೆ ನೈಟಿಂದ ಇವತ್ತಿನ ತನಕ ಅಂತಂದು 20 to 24 ಅವರ್ ಅಂತ ಆಗಿದೆ. ಸೊ ಅವನಿಗೆ ಇವಾಗ ಆಗ್ತಾ ಇದ್ದಂಗೆ ಒಂಥರ ಮಣ್ಣಿರಲ್ಲಿ ಝೀ ಅಂತ ಮುಂದಕ್ಕೋಗೋದು, ಆಟ ಆಡೋದು. ಇವಾಸ್ ಎಕ್ಸೈಟೆಡ್ ಆಟಾಡಕ್ಕೆ ಅಷ್ಟೇ. ನೆಲದ ಮೇಲೆ ಬಿಟ್ಬಿಟ್ಟಿದ್ದಾರೆ ಅಂತ ಆಟ ಆಡ್ತಿದ್ದಾನೆ. ಸೊ ನಿಮ್ಗೆಲ್ಲರಿಗೂ ಈ ಕುಕ್ಕೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿತ್ ಮೈ ಕ್ಯೂಟಿ ಬೇಬಿ. ಇವಾಗ ಫ್ರೆಶ್ ಆಗಿ ಡ್ರೆಸ್ ಎಲ್ಲ ಕೂಡ ಚೇಂಜ್ ಮಾಡಿದ್ರೆ ನಾರ್ಮಲ್ ಆಗ್ತೀವಿ. ನಾಳೆ ಕಾಲೇಜ್ಗೆ ಹೋಗಬೇಕು. ಸೊ ಹಂಗಾಗಿ ಲೆಟ್ಸ್ ಗೆಟ್ ಫ್ರೆಶ್ ಅಂತ ಅಂದ್ಕೊಂಡು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಇದಿಷ್ಟು ಕುಕ್ಕೆ ಮಿನಿ ಬ್ಲಾಗ್ ಅಲ್ಲ, ಫುಲ್ ಬ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಮ್ಮ ಪಾಪ ಆಸೆಗಿಡ ಹೋಗ್ಬಾರ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಬಿ ಹೇ ಹಾಯ್ ಹೇಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಪ್ಲೀಸ್ ಡೂ ಕಮೆಂಟ್ ಮೀನ್ ದ ಕಮೆಂಟ್ ಸೆಷನ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಏನು ಅನಿಸುತ್ತಾ ಪ್ಲೀಸ್ ಡೂ ಕಮೆಂಟ್ ಮೀನ್ ದ ಕಮೆಂಟ್ ಸೆಷನ್. ಇನ್ನು ಮತ್ತೊಂದು ವೀಡಿಯೋದಿಗೆ ಸಿಗ್ತೀನಿ ನಿಮ್ಗೆಲ್ಲರಿಗೂ ಕೂಡ. ಅಂತ ತನಕ ಎಲ್ಲರೂ ಖುಷಿಯಾಗಿರಿ. ಯಾರು ಸೈನಿಂಗ್ ಆಫ್. ಬಾಯ್. Lots of love. Bye bye. See you in the next vlog. Bye.